ಇಂಡಿ ಪುರಸಭೆಯಲ್ಲಿ ಪೌರ ಕಾರ್ಮಿಕರಿಗೆ ಆಗುತ್ತಿರುವ ಅನ್ಯಾಯವನ್ನ ಬಿಚ್ಚಿಟ್ಟ ಕೇತನ್ ಕಾಲೇಬಾಗ್. ಪೌರ ಕಾರ್ಮಿಕರಿಗೆ ಯಾವ ರೀತಿ ಅನ್ಯಾಯ ಯಾರೂ ಧ್ವನಿ ಎತ್ತಲ್ಲ. ಪೌರ ಕಾರ್ಮಿಕರಿಗೆ ಸರಿಯಾದ ಸಮಯಕ್ಕೆ ವೇತನ ನೀಡದ ಮತ್ತು ಇಎಸ್ಐ ಮತ್ತು ಇಪಿಎಫ್ ಇತ್ಯಾದಿ ಸೌಲಭ್ಯಗಳ ಹಣ ಕಟ್ಟದೆ ಲಪಟಾಯಿಸುತ್ತಿರುವ ಗುತ್ತಿಗೆದಾರರು ಮತ್ತು ಪುರಸಭೆ ಅಧಿಕಾರಿಗಳ ವಿರುದ್ಧ ವಾಗ್ದಾಳಿ ನಡೆಸಿದರು. ಇಲ್ಲಿ ತನ ಇಎಸ್ಐ ಮತ್ತು ಇಪಿಎಫ್ ಯಾವುದೂ ಕಟ್ ಮಾಡಿಲ್ಲ. ಟೆಂಡರ್ ಅವಧಿ ಮುಗಿದರೂ ರೀಟೆಂಡರ್ ಮಾಡದೆ ನಿಯಮ ಬಾಹಿರವಾಗಿ ಮುಂದುವರಿಸಿಕೊಂಡು ಹೋಗುತ್ತಿರುವ ಪುರಸಭೆ ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ಕರ್ತವ್ಯ ಲೋಪ. ಇವ್ರ ಏಜೆನ್ಸಿ ಅವ್ರು ಏನ್ ಮಾಡ್ಕೊತಾರ ಅಂದ್ರ ತಿಂಗಳ ಪೇಮೆಂಟ್ ಮಾಡಲ್ಲ. ಇಲಾಖೆಯ ಮಾನದಂಡಗಳನ್ನ ಧಿಕ್ಕರಿಸಿ ಹೊರ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳುತ್ತಿರುವ ಗುತ್ತಿಗೆದಾರರ ಲೈಸೆನ್ಸ್ ಬ್ಲಾಕ್ ಲಿಸ್ಟ್ಗೆ ಹಾಕುವಂತೆ ಆಗ್ರಹಿಸಲಾಯಿತು. ಇವತ್ತಿನ ದಿನ ಪ್ರೆಸ್ ಮೀಟ್ ಕಾರಣ ಏನಂದ್ರ ಇಂಡಿ ಒಳಗ ಪುರಸಭೆ ಒಳಗ ಕೆಲಸ ಮಾಡ್ಕತ್ತಾರಲ್ಲ, ಕೆಲಸ ಮಾಡ್ಕತ್ತಿರುವ ಪೌರ ಕಾರ್ಮಿಕರು ಯಾವ ರೀತಿ ಅನ್ಯಾಯ ಆಗ್ಕತ್ತದಂದ್ರೆ ಇದ್ರ ಬಗ್ಗೆ ಯಾರೂ ದನಿ ಎತ್ತಲಾಗ್ಯಾರ. ಎಲ್ಲರೂ ಏನೇನೋ ಮಾಡ್ಕತ್ತಾರ. ಆದ್ರೆ ಪೌರ ಕಾರ್ಮಿಕರಿಗೆ ಯಾವ ರೀತಿ ಅನ್ಯಾಯ ಆಗ್ಕತ್ತಾರ ಯಾರೂ ಧ್ವನಿ ಎತ್ತಲಾಗ್ಯಾರ. ಯಾವ ರೀತಿ ಅಂದ್ರೆ ಅವ್ರಿಗೆ ಪೇಮೆಂಟ್ ದುಡಿಯೋದೇ 16-17 ಸಾವಿರ ರೂಪಾಯಿ ಪಗಾರ ಸಲ ಅವ್ರು ದುಡಿತಾರ. ಅವ್ರಿಗೆ ಅಂದ್ರೆ ಈ ಮೊದಲಿಗೆ ಹೊರಗುತ್ತಿಗೆ ಆಧಾರ ಮ್ಯಾಗ ಕೆಲಸ ಮಾಡ್ಕತ್ತಾರಲ್ಲ ಅವ್ರದ್ದು ಹೇಳ್ತೀನಿ. ಹೊರಗುತ್ತಿಗೆ ಆಧಾರ ಮ್ಯಾಗ ಅಂದ್ರೆ ಗುತ್ತಿಗೆದಾರರಿಗೆ ಎದಕ್ಕೆ ಕೊಡ್ತಾರ? ಗುತ್ತಿಗೆದಾರ ಕೊಡೋ ಉದ್ದೇಶ ಏನಂದ್ರೆ ಅಂದ್ರೆ ಕಚೇರಿ ಒಳಗೆ ಅಂದ್ರೆ ಪುರಸಭೆ ಒಳಗೆ ಯಾವುದೇ ರೀತಿ ಬಜೆಟ್ ಇರಲ್ಲ. ಅವ್ರಿಗೆ ತಿಂಗಳ ಪೇಮೆಂಟ್ ಮಾಡಿ ಯಾವಾಗಾರ ಒಂದು ಬಜೆಟ್ ಬರ್ತದೆ ತಂದು ಅವ್ರಿಗೆ ದುಡಿಯೋರಿಗೆ ತೊಂದರೆ ಆಗ್ಬಾರ್ದು ತಂದು ಇವತ್ತಿನ ದಿನ ಔಟ್ಸೋರ್ಸ್ ಅಂದ್ರೆ ಹೊರಗೆ ಏಜೆನ್ಸಿ ಅವರಿಗೆ ಇವ್ರು ಕರೆದು ಕೆಲಸ ಕೊಡ್ತಾರ. ಇವ್ರು ಏಜೆನ್ಸಿ ಅವ್ರು ಏನು ಮಾಡ್ಬೇಕಂದ್ರೆ ದುಡಿಯೋರಿಗೆ ಪೌರ ಕಾರ್ಮಿಕರಿಗೆ ತಿಂಗಳ ಪೇಮೆಂಟ್ ಮಾಡಬೇಕು. ಇವ್ರು ಏನು ಮಾಡ್ತಾರ? ಇವ್ರು ಏಜೆನ್ಸಿ ಅವ್ರು ಏನು ಮಾಡ್ಕೊತಾರ ಅಂದ್ರೆ ತಿಂಗಳ ಪೇಮೆಂಟ್ ಮಾಡಲಾಗ್ಯಾರ. ಇವರು ಅಂದ್ರೆ ಅಲ್ಲಿದು ಅಂದ್ರೆ ಪುರಸಭೆದಿಂದ ಯಾವಾಗ ಇವರು ಇದಕ್ಕೆ ಅಕೌಂಟಿಗೆ ರೊಕ್ಕ ಬರ್ತಾವಲ್ಲ ಅವಾಗ ಅವರು ಇವ್ರಿಗೆ ಪೌರ ಕಾರ್ಮಿಕರಿಗೆ ರೊಕ್ಕ ಹಾಕತ್ತಾರ. ಮತ್ತು ಅಂದ್ರೆ ಆ 3 ತಿಂಗಳಿಗೊಮ್ಮೆ 6 ತಿಂಗಳಿಗೆ ಪೇಮೆಂಟ್ ಇವರು ದುಡ್ದವ್ರು ತೊಗೊಳೋದಿತ್ತಂದ್ರೆ ಇವ್ರು ಏಜೆನ್ಸಿ ಕರೆದು ಇವ್ರಿಗೆ ಏಜೆನ್ಸಿ ಅಂದ್ರೆ ಪುರಸಭೆಯವರು ಏಜೆನ್ಸಿ ಕೊಟ್ಟು ಇದ್ರಾಗ ಏನು ಅರ್ಥ ಇತ್ತು ಅಂದ್ರೆ ಡೈರೆಕ್ಟ್ ಇವರೇ ನೇಮಕ ಮಾಡ್ಕೋಬೋದಾಗಿತ್ತಲ್ಲ. ಮಾಡ್ಕೊಂಡವ್ರಿಗೆ 3 ತಿಂಗಳಿಗೆ 6 ತಿಂಗಳಿಗೊಮ್ಮೆ ಪೇಮೆಂಟ್ ಕೊಡ್ಬೋದಾಗಿತ್ತಲ್ಲ. ಮತ್ತು ಅದೇ ರೀತಿ ಇನ್ನೊಂದು ಏನಂದ್ರೆ ಇವ್ರಿಗೆ ಮೇನು ಇಪಿಎಫ್ ಮತ್ತು ಇಎಸ್ಐ ಎರಡೂ ಇಲ್ಲಿವರೆಗೆ ಯಾವುದೇ ರೀತಿ ಕಟ್ ಮಾಡಿಲ್ಲ. ಮತ್ತು ಯಾವುದೇ ಕಟ್ ಮಾಡೋದು ಅಂದ್ರೆ ನಾವು ಮಾಹಿತಿ ಒಳಗೆ ಕೇಳಿದ್ರೂ ಯಾವುದೇ ರೀತಿ ಇಲ್ಲಿ ತನಕ ದಾಖಲೆಗಳು ಕೊಡಲಾಗ್ಯಾರ. ಅವ್ರ ಪೇಮೆಂಟ್ ಸ್ಲಿಪ್ ಮತ್ತು ಇಎಸ್ಐ PF ಡೀಟೇಲ್ಸ್ ಕೊಡಲಾಗ್ಯಾರ. ಒಟ್ಟು ಏನೂ ಕೊಡಲಾಗ್ಯಾರ. ಮತ್ತು ಇನ್ನೊಂದು ಏನಂದ್ರೆ ಸಮಾನ ಕೆಲಸ ಸಮಾನ ವೇತನ ಅಡಿಯಲ್ಲಿ ಕೆಲಸ ಮಾಡ್ಯಾರ. 20-25 ವರ್ಷದಿಂದ ಕೆಲಸ ಮಾಡ್ಕೋತ ಇಲ್ಲಿ ತನಕ ಬಂದಾರಲ್ಲ ಅವ್ರಿಗೂ ಇಲ್ಲಿ ತನಕ ಇಎಸ್ಐ ಮತ್ತು ಇಪಿಎಫ್ ಯಾವುದೂ ಕಟ್ ಮಾಡಿಲ್ಲ. ಮತ್ತು ಅವು 20-25 ವರ್ಷದಿಂದ ರೊಕ್ಕ ಎಲ್ಲಿ ಹೋದು ಅಂದ್ರೆ ಯಾರು ತಿಂದ್ರು? ಏಜೆನ್ಸಿ ತಿಂದು ಏನು ಅಧಿಕಾರಿಗಳು ತಿಂದಾರ? ಇದು ಏನಾದ್ರು ಕ್ಲಿಯರ್ ಮಾಡಬೇಕು. ಕಳೆದ 20-25 ವರ್ಷಗಳಿಂದ ಸಮಾನ ಕೆಲಸಕ್ಕೆ ಸಮಾನ ವೇತನದಡಿ ಕೆಲಸ ಮಾಡುತ್ತಿರುವ ಪೌರ ಕಾರ್ಮಿಕರ ಇಪಿಎಫ್ ಮತ್ತು ಇಎಸ್ಐ ಹಣವನ್ನ ಕಟ್ಟದೆ ಲೂಟಿ ಹೊಡೆದ ಪುರಸಭೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಮೇಲೆ ಇಲಾಖೆ ತನಿಖೆ ಆಗಬೇಕೆಂದು ಮನವಿ ಮಾಡಲಾಯಿತು. ಪೌರ ಕಾರ್ಮಿಕರಿಗೆ ಸರಿಯಾದ ಸಮಯಕ್ಕೆ ವೇತನ ಮಾಡದೇ ಇದ್ದರೆ ಅವರಿಗೆ ಸಿಗುವ ಇಪಿಎಫ್ ಮತ್ತು ಇಎಸ್ಐ ಹಣವನ್ನ ಗುತ್ತಿಗೆದಾರರು ಈ ಕೂಡಲೇ ಕಟ್ಟದೇ ಇದ್ರೆ ಪೌರ ಕಾರ್ಮಿಕರಿಗೆ ಅನ್ಯಾಯ ಮಾಡಿದ ಗುತ್ತಿಗೆದಾರರ ಲೈಸೆನ್ಸ್ ಬ್ಲಾಕ್ ಲಿಸ್ಟ್ಗೆ ಹಾಕದೇ ಇದ್ರೆ ಹಾಗೂ ರೀಟೆಂಡರ್ ಕರೆಯದಿದ್ರೆ ಪೌರ ಕಾರ್ಮಿಕರ ಬೆಂಬಲಕ್ಕೆ ನಿಂತು ಕೆಲವೇ ದಿನಗಳಲ್ಲಿ ಪುರಸಭೆ ಇಂಡಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡುವುದಾಗಿ ಸಾಮಾಜಿಕ ಕಾರ್ಯಕರ್ತ ಕೇತನ್ ಕಾಲೇಬಾಗ್ ಎಚ್ಚರಿಕೆ ನೀಡಿದರು. ಮತ್ತೆ ಇನ್ನೊಂದೇನಂದ್ರ ಇವರು ಈ ನಿನ್ನೆ ಮೊನ್ನೆನೆ ಅಂದ್ರೆ ಇವತ್ತೇ ವರ್ಕ್ ಆರ್ಡರ್ ಕೊಟ್ಟಾರ. ಪೌರ ಕಾರ್ಮಿಕರದು ದಿನಾಚರಣೆ ಅದ, ಇವತ್ತೇ ಅವ್ರಿಗೆ ವರ್ಕ್ ಆರ್ಡರ್ ಕೊಟ್ಟಿರತ್ತ. 5 6 ಮಂದಿ ವಾಹನ ಚಾಲಕರ ತಂದು ಇವ್ರು ಕೆಲ್ಸಕ್ಕೆ ತೊಗೊಂಡಾರ. ವಾಹನ ಚಾಲಕರಿಗೆ ಕೆಲ್ಸಕ್ಕೆ ತೊಗೊಂಡಾರಲ್ಲ ಅವ್ರ ಚೆಕ್ ಲಿಸ್ಟ್ ಪ್ರಕಾರ ಅವ್ರ ಕೆಲ್ಸಕ್ಕೆ ತೊಗೊಂಡಿಲ್ಲ. ಹೆಂಗಂದ್ರೆ ವಾಹನ ಚಾಲಕರಂದ್ರ ಅವ್ರಿಗೆ ವಾಹನ ಬರಬೇಕು. ಇವ್ರು ಎಂಥವ್ರಿಗೆ ಕೆಲ್ಸಕ್ಕೆ ತೊಗೊಂಡಾರಂದ್ರ
ಅವ್ರಿಗೆ ಬೈಕ್ನು ಬರಲ್ಲ. ಈಗ ನಾಳೆಗ ಮುಂಜಾನೆ ನಮ್ಮ ಓಣ್ಯಾಗ ಅವ್ರು ವಾಹನ ಗಾಡಿ ತೊಗೊಂಡ್ ಬರೋರು, ನಾಳೆ ಎಲ್ಲ ಸಣ್ಣ ಹುಡುಗರು ಎಲ್ಲ ಓಣ್ಯಾಗೆಲ್ಲ ತಿರ್ಗಾಡ್ಕೋತ ಬರ್ತಾವ. ಇವ್ರು ಎಂಥವ್ರಿಗೆ ಕೆಲ್ಸಕ್ಕೆ ತೊಗೊಂಡ್ರಂದ್ರೆ ಅವ್ರಿಗೆ ಬೈಕ್ ಬರ್ಲಾರ್ದವ್ರಿಗೂ ಕೆಲಸ. ಅದು ಈಗ ನೀವು ಕ್ರಾಸ್ ವೆರಿಫಿಕೇಶನ್ ಮಾಡಬೇಕು, ಮಾಡಿ ಅವ್ರಿಗೆ ಕರೆಕ್ಟಾಗಿ ಅಂದ್ರೆ ಅವ್ರ ಬಲ್ಲಿ ಯಾವುದೇ ರೀತಿ ಲೈಸೆನ್ಸ್ ಇಲ್ಲ ಅಂಥವ್ರಿಗೆ ಇವರು ಕೆಲ್ಸಕ್ಕೆ ತೊಗೊಂಡಾರ. ಮತ್ತು ಇನ್ನೊಂದು ಟೆಂಡರ್ 1 ವರ್ಷ ಅವಧಿ ಇರ್ತದ, 1 ವರ್ಷ ಅವಧಿ ಇರ್ತದ. ಆದ್ರೆ ಇವರು ಅಂದ್ರೆ ಇವಂದು ಪುರಸಭೆ ಅಧಿಕಾರಿಗಳು ಮತ್ತು ಏಜೆನ್ಸಿ ಅವ್ರ ಕಮಿಟ್ಮೆಂಟ್ ನಡುವ ರಿನ್ಯೂವಲ್ ಮಾಡ್ಲಾರ್ದೆ ಕಂಟಿನ್ಯೂ ಅದೇ ಮುಂದೆ ನಡ್ಸೊಂದು ಹೊಂಟಾರ. ಇದೇ ರೀತಿ ಏನಾರೆ ಮುಂದುವರೆದ್ರ ಅಂದ್ರೆ ಇವ್ರದ್ದು EPF ಮತ್ತು ESI ಮತ್ತು ಇವ್ರದ್ದು ಅಂದ್ರೆ ಸಮಾನ ಕೆಲಸ ಸಮಾನ ವೇತನ ಇವ್ರದ್ದು 20 ವರ್ಷದಿಂದ ಹಿಡಿದು ಇಲ್ಲಿ ತನ ಏನು ಅವ್ರದ್ದು ಆದ್ರೂ ಈ EPF ಮತ್ತು ESI ಏನು ಕಟ್ ಆಗಿಲ್ಲಲ್ಲ, ಇದು ಏನಾರೆ ಇನ್ನೊಂದು 1 ವಾರ 15 ದಿನದಾಗ ಇದು ಏನಾರೆ ಕ್ಲಿಯರ್ ಆಗ್ಲಿಲ್ಲ ಅಂದ್ರ ನಾವು ಮುಂದೆ ಏನ್ ಮಾಡ್ತೇವೆ ಅಂದ್ರ ದೊಡ್ಡ ಇಡೀ ಇಂಡಿ ಒಳಗೆ ದೊಡ್ಡ ಹೋರಾಟ ಮಾಡ್ತೇವೆ ಮತ್ತು ಪುರಸಭೆ ಮುಂದೆ ಧರಣಿ ಸತ್ಯಾಗ್ರಹ ಮಾಡ್ತೇವೆ. ಮತ್ತು ಕಾಂಟ್ರಾಕ್ಟರ್ ಏನದಲ್ಲ ಏಜೆನ್ಸಿ ಅವ ತಿಂಗಳ ಇನ್ನು ಮುಂದೆ ಪೇಮೆಂಟ್ ಫಸ್ಟಿಗೆ ಏಜೆನ್ಸಿ ರೀಕಾಲ್ ಆಗ್ಬೇಕು ಮತ್ತು ರೀಟೆಂಡರ್ ಆಗ್ಬೇಕು. ಅದು ಆದ ಬಳಿಕ ನೆಕ್ಸ್ಟ್ ಯಾರು ಟೆಂಡರ್ಗೆ ಬರ್ತಿರಲ್ಲ ತಿಂಗಳ ಪೇಮೆಂಟ್ ಮಾಡಬೇಕು. ಪೌರ ಕಾರ್ಮಿಕರು ತಿಂಗಳ ಪೇಮೆಂಟ್ ಮಾಡಬೇಕು. ಅವ್ರದ್ದು EPF ESI ಕರೆಕ್ಟ್ ಕಟ್ಟಬೇಕು. ಮತ್ತು ಹಿಂದಿಂದ ಏನಾದ್ರು ಇಲ್ಲಿ ತನ ಎಲ್ಲ ಕಟ್ಟಬೇಕು. ಇದು ಏನಾರೇ ಕಟ್ಟಲಿಲ್ಲ ಅಂದ್ರೆ ನಾವು ಮುಂದೆ ಇನ್ನೊಂದು ವಾರ 15 ದಿನದಾಗ ಗ್ಯಾರಂಟಿ ಇದು ಪುರಸಭೆ ಎದುರುಗಡೆ ಸ್ಟ್ರೈಕ್ ಮಾಡ್ತೇವೆ, ಧರಣಿ ಸತ್ಯಾಗ್ರಹ ಕುಂದಿರ್ತೇವೆ.